ಅವರು ಸಣ್ಣತನ ಬಿಟ್ಟು ರೇಪ್ ಕೇಸ್ ಹಾಕ್ಸೋದು, ಹನಿ ಟ್ರ್ಯಾಪ್ ಮಾಡೋದು, ಈ ರೀತಿ ಪರರಾಜ್ಯದವ್ರನ್ನ ಕರ್ಕೊಂಬಂದು ಟೆಂಡರ್ಗಳು ಕೊಡೋದು, ಇದನ್ನೆಲ್ಲ ಬದಲಾಯಿಸಿಕೊಂಡು, ಯಾಕಂದರೆ ನನ್ನ 21ನೇ ವಯಸ್ಸು, ಹಂಗಾಗಿ ಮುಂದಿಕಾರು ತಿದ್ಕೊಂಡ್ಲಿ ಅಂತ ನನಗೆ ಮಾಡಿದ್ದು ಪಾಪ ಕೃತ್ಯ ಇನ್ಯಾರಿಗೂ ಮಾಡೋದು ಬೇಡ. ವಿಧಾನಸೌಧದಲ್ಲಿ ರೇಪ್ ಆಗಿದೆ, ಪ್ರೂವ್ ಆಗ್ಬಿಟ್ಟಿದೆ ಅಂತಾರೆ. ಶಿವಕುಮಾರ್ ಅವ್ರಿಗೊಂದು ಮಾತು, ನೀವು ದೈವ ಭಕ್ತರು, ನಿಮಗೂ ನೀವು ಕರ್ಕೊಂಬರ್ತೀವಿ, ಪ್ರಮಾಣ ಮಾಡ್ತೀವಿ ಈ ಅತ್ಯಾಚಾರ ಮಾಡಿಲ್ಲ ಅಂತ. ನೀವು ಪ್ರಮಾಣ ಮಾಡಿ, ಈ ಅತ್ಯಾಚಾರದಲ್ಲಿ ನನ್ನ ಪಾತ್ರ ಇಲ್ಲ, ಈ ಸುಳ್ಳು ಪ್ರಕರಣದಲ್ಲಿ ನಾನು ಏನೂ ಮಾಡಿಲ್ಲ ಅಂತ ನೀವು ಹೇಳಿ ನೋಡೋಣ. ಆ ಭಗವಂತನಿಗೆ ಬಿಟ್ಬಿಡೋಣ. ನೀವು ಯಾವಾಗ ಯಾರ ಹತ್ರ ಹೋದ್ರಿ, ಯಾವಾಗ ರೇಪ್ ಕೇಸ್ ಕೊಡೋಕ್ಕೆ ಹೆಂಗೆ ಕುಮ್ಮು ಕೊಟ್ಟಿದ್ದೀರಿ, HIV ಕಥೆನ ಹೆಂಗೆ ಕಟ್ಟಿದ್ದೀರಿ, ಎಲ್ಲ ಗೊತ್ತಿದೆ, ಎಲ್ಲ ಪ್ರತಿಯೊಂದು ಗೊತ್ತಿದೆ. ನನ್ನನ್ನು ತೇಜೋವಧೆ ಮಾಡಿ ನೀವು ಏನು ಸಾಧನೆ ಮಾಡ್ತೀರಿ, ಏನು ಪ್ರಯೋಜನ? ನನ್ನ ಕುಟುಂಬಕ್ಕೆ ನಾನೇ ಮೊದಲು, ನಾನೇ ಕೊನೆ ರಾಜಕಾರಣ. ಇನ್ನೊಬ್ಬರಿಗೆ ಯಾರನ್ನ ಇರಬೇಕು ಅನ್ನೋ ಆಸೆ ಇದ್ದಿದ್ರೆ ನೀವು ನನಗೇನನ್ನ ದ್ವೇಷ ಸಾಧಿಸ್ಬೋದು. ನಾನೇ ಕೊನೆ. ನನ್ನ ಮೇಲೆ ಇಂಥದ್ದು ಮಾಡಬಾರ್ದಾಗಿ. ದೇವರು ನಿಮಗೆ ಕ್ಷಮಿಸಲ್ಲ. ಈಗಲೂ ಹೇಳ್ತೀನಿ, ತಿದ್ದುಕೊಳ್ಳಿ.